ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನಲ್. ನನ್ನ ಡೇ ಅಂತೂ ಯಾವಾಗಲೂ ಪಾಸಿಟಿವ್ ಆ್ಯಂಡ್ ಪ್ರೊಡಕ್ಟಿವ್ ಆಗಿರುತ್ತೆ. ಇವತ್ತು ನನಗೆ 2 ಆಫ್ಲೈನ್ ವರ್ಕ್ಶಾಪ್ ಇತ್ತು. ಅದರಲ್ಲಿ ಫಸ್ಟ್ ಆಫ್ ಬಂದು ವಿನಯ್ ಜೀವ ಅವರಿಗೆ. ಸೊ ಅವ್ರು ಯಾವಾಗಲೂ ಲೇಟಾಗಿ ಬರ್ತಾರೆ ಅಂತ ಅವ್ರಿಗೆ ಬೈತಿದ್ದೆ. ಸೊ ಹಾಗಾಗಿ ಇವತ್ತು ಅವರು ಬೇಗನೆ ಬಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಿದ್ರು. ಹಾಗೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತಂದರು. ಸೊ ಹಾಗಾಗಿ ನಾನು, ಚಂದು ಆ್ಯಂಡ್ ವಿನಯ್ 3 ಜನನು ರಾಮೇಶ್ವರಂ ಕೆಫೆಗೆ ಬಂದ್ವಿ. ನಾನು ಇಡ್ಲಿ ತೊಗೊಂಡೆ, ಅವರು ಪೂರಿ ಆ್ಯಂಡ್ ಬಿಸಿಬೇಳೆ ಬಾತ್ ತಿಂತಾಯಿದ್ರು. ಇವತ್ತೇನು 100 ಡೇಸ್ ಸಕ್ಸಸ್ಫುಲಿ ವರ್ಕೌಟ್ ಕಂಪ್ಲೀಟ್ ಮಾಡಿದ್ರು. 100 ಡೇಸ್ ಚಾಲೆಂಜ್ ತೊಗೊಂಡಿದ್ರು ಅವರು. ಸೊ ಹಾಗಾಗಿ ಇವತ್ತು ಅವರು ಚೀಟ್ ಮೀಲ್ ಅಂತ ಹೇಳಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು, ಯಾರು ಕಣ್ಣಾಕ್ಬೇಡಿ. ಸೊ ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ವರ್ಲ್ಡ್ ಕೆಫೆ ಕಡೆಗೆ. ಬೆಳಗ್ಗೆನೇ ಟೇಬಲ್ನ ರಿಸರ್ವ್ ಮಾಡಿಸಿದ್ದೆ. ಸೊ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದು ನಮ್ಮ ಡೇನ ನಾವು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ವಿನಯ್ ಜೀವ ಅವರಿಗೆ ಡೇ 5, ಆಲ್ಮೋಸ್ಟ್ ನಾವು ಡೇ 4 ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ಬಿಸಿ ಬಿಸಿಯಾಗಿ ಕಾಫಿ ಕುಡಿತಾ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಮ್ಮ ಡೇನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅವರು ಡೇ 4 ಕಂಪ್ಲೀಟ್ ಮಾಡಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಯೂನಿವರ್ಸಲ್ ಕಾನ್ಸೆಪ್ಟ್ ಅಂದರೆ ಏನು, ಬ್ಲೆಸ್ಸಿಂಗ್ ಬರೆಯೋ ಫಾರ್ಮೆಟ್ ಆಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು, ಮನಿ ಮ್ಯಾಗ್ನೆಟ್ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ದು ಕಂಪ್ಲೀಟ್ ಮೆಥಡ್ನ ಅವ್ರು ಆಲ್ರೆಡಿ ತಿಳ್ಕೊಂಡಿದ್ದಾರೆ. ಇವತ್ತು ನಾನು ಅವರಿಗೆ ಹೇಳ್ಕೊಡ್ತಾ ಇರೋದು ಬಂದು ಡೇ 5ಅಲ್ಲಿ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ಗಳು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು. ಅದರಲ್ಲಿ ವೆರಿ ಪವರ್ಫುಲ್ ಮೆಥಡ್ ಅಂದರೆ 369 ಮೆಥಡ್. ಸೊ 369 ಮೆಥಡ್ನ ಯಾವ ರೀತಿ ಮಾಡಬೇಕು ಅನ್ನೋದೇ ಆಲ್ಮೋಸ್ಟ್ ಇವತ್ತು ನಾವೆಲ್ಲ ಕವರ್ ಮಾಡಿದ್ವಿ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನ ಇವತ್ತು ಹೇಳ್ಕೊಟ್ಟೆ. ಆ್ಯಂಡ್ ಲಾಟ್ ಆಫ್ ಡೈಮೆನ್ಷನ್ಸ್ಗಳನ್ನ ಸಹ ನಾನು ಇವತ್ತು ಹೇಳ್ಕೊಟ್ಟೆ. ಸೊ 3 to 4 ಅವರ್ಸ್ ಸೆಷನ್ಸ್ ತುಂಬ ಚೆನ್ನಾಗಾಯಿತು. ಅವರಿಗೂ ಪ್ರಾಕ್ಟೀಸ್ ಮಾಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ಬರ್ಸಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು. 369 ಮೆಥಡ್ ಅಂದ ತಕ್ಷಣ ಬರೋದು ನಾವು ಸಬ್ಜೆಕ್ಟ್ ಆ್ಯಂಡ್ ವಾಟ್ ಐ ವಾಂಟ್ ಆ್ಯಂಡ್ ಔಟ್ಕಮ್. ಸೊ ಮಾರ್ನಿಂಗ್ 3 ಟೈಮ್ ಏನೇನು ಬರಿಬೇಕು, ವಾಟ್ ಐ ವಾಂಟ್ ಆಫ್ಟರ್ನೂನ್ ಯಾವ ಟೈಮಲ್ಲಿ ಬರಿಬೇಕು, ಆ್ಯಂಡ್ ಔಟ್ಕಮ್ ಯಾವ ರೀತಿ ರಿಸಲ್ಟ್ ಬರುತ್ತೆ. ಸೊ ಇದನ್ನು ನೀವು ತಿಳ್ಕೊಬೇಕು ಅಂದರೆ ಯು ಕ್ಯಾನ್ ಜಾಯಿನ್ ಮೈ ವರ್ಕ್ಶಾಪ್, ಆನ್ಲೈನ್ ಆಫ್ಲೈನ್ ಎಲ್ಲದರಲ್ಲೂ ಈ ಕ್ಲಾಸಸ್ನ ನಾನು ಹೇಳ್ಕೊಡ್ತೀನಿ. ಹಾಗೆ ಇವತ್ತು ವರ್ಕ್ಶಾಪ್ ಮುಗಿಸ್ಕೊಂಡು ಸ್ವಲ್ಪ ಟ್ಯಾರೋಟ್ ರೀಡಿಂಗ್ ಇತ್ತು. ಇದು ಅವರಿಗೆ ಫಸ್ಟ್ ಟೈಮ್ ಟ್ಯಾರೋಟ್ ರೀಡಿಂಗ್. ಸೊ ಟ್ಯಾರೋಟ್ ರೀಡಿಂಗ್ ಅಂದ ತಕ್ಷಣ ನಮ್ಮ ಒಂದು ಪ್ರಿಡಿಕ್ಷನ್ಸ್ಗಳು ಟ್ರೂ ಆಗುತ್ತೆ. ಹೈ ಇಂಟ್ಯೂಷನ್ಸಲ್ಲಿ ನಾವು ಪ್ರಿಡಿಕ್ಷನ್ಸ್ಗಳನ್ನ ಕೊಡ್ತೀವಿ. ಹಾಗೆ ಅವರಲ್ಲಿ ಕಾಡೋ ಅಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಆನ್ಸರ್ಸ್ಗಳನ್ನ ನೀಟಾಗಿ ಸಿಗುತ್ತೆ. ಸೊ ಹಾಗಾಗಿ ಇವರು ಸಹ ಅಷ್ಟೇ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದ್ರು. ತುಂಬ ಸ್ಯಾಟಿಸ್ಫೈ ಆಗಿತ್ತು ಅವ್ರಿಗೆ ಆನ್ಸರ್ಸ್ಗಳು. ತುಂಬ ಖುಷಿಯಾಗಿ ಟ್ಯಾರೋಟ್ ರೀಡಿಂಗ್ನ ಎಂಜಾಯ್ ಮಾಡಿದ್ರು. ಅವರು ಕೆಲವೊಂದು ಕ್ವಶನ್ಸ್ಗಳಿಗೆ ಎಲ್ಲ ಎಸ್ ಅಂತ ಬಂತು. ಆ್ಯಂಡ್ ಅಬಂಡೆನ್ಸ್ ಕಾರ್ಡ್ ಬಂತು. ವೆರಿ ಪಾಸಿಟಿವ್ ಆಗಿ ಎಲ್ಲ ನೋಡಿದೆ. ಸೊ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಕೃಷ್ಣ ಕಾನ್ಷಿಯಸ್ ಕಾರ್ಡ್ಸ ತೆಗೆದ್ವಿ ಟ್ಯಾರೋಟ್ ರೀಡಿಂಗಲ್ಲಿ. ಅವ್ರಿಗೆ ಇದರಲ್ಲಂತೂ ವೆರಿ ಹ್ಯೂಜ್ ಬ್ಲೆಸ್ಸಿಂಗ್ಸ್. ತುಂಬ ಖುಷಿಯಾಗಿದ್ದರು. ಆ್ಯಂಡ್ ಅವರ ಒಂದು ಫ್ಯೂಚರ್ ಬಗ್ಗೆ ಆ್ಯಂಡ್ ಅವರ ಕಾರ್ ತೊಗೊಳ್ಳೋ ಬಗ್ಗೆ ಆಗಿರ್ಬೋದು, ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಎಲ್ಲ ಕೇಳ್ಕೊಂಡ್ರು. ಹಾಯ್ ವಿಸ್ಮಯ. ಸೊ ಇವತ್ತು ನನ್ನ ಡೇ 5. ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಲೇಟಾಗಿ ಬರ್ತೆ ಅಂತ ಹೇಳಿ. ಇವತ್ತು ನಾನು 15 ಮಿನಿಟ್ಸ್ ಮುಂಚೆನೇ ಬಂದು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವತ್ತಿನ ಕ್ಲಾಸು ಪಾಪ ನಾನು ಪ್ರತಿ ಸರಿ ಬಂದಾಗ್ಲೂ ಒಂದು 3-4 ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಬರ್ತೀನಿ. ಸೊ ಮತ್ತೆ ಫಸ್ಟಿಂದ ಯಾವಾಗಲೂ ಬ್ರಷ್ ಅಪ್ ಮಾಡಿಸ್ತೀರಾ. ಸೊ ಇವತ್ತೂ ನಡೆದಿದೆ. ಕಂಪ್ಲೀಟಾಗಿ ಯಾವ್ಯಾವ ಟಾಪಿಕ್ಗಳನ್ನ ಮಾಡಿದ್ವಿ ಅದಿಷ್ಟನ್ನು ಬ್ರಷ್ ಅಪ್ ಮಾಡಿದ್ವಿ. ಜೊತೆಗೆ 369 ಮೆಥಡ್ನ ಕಲಿತೆ. ಸೊ ದ ಬ್ಯೂಟಿ ಆಫ್ 369 ಮೆಥಡ್ ಏನು ಅಂತ ಅಂದರೆ, ಸೊ ನಾವು ಅದನ್ನು ನಿಕೋಲಸ್ ಟೆಸ್ಲಾ ಅನ್ನೋರು ಈ ಮೆಥಡ್ನ ಕಂಡುಹಿಡಿದಿದ್ದು. ಈ ಮೆಥಡ್ನ ಯಾರು ಟ್ರೈ ಮಾಡ್ತಾರೆ ತುಂಬ ಕಷ್ಟ ಇರುತ್ತೆ, ಯಾರು ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಸೊ ನಾನು ಇವತ್ತು ಪ್ರಾಮಿಸ್ ಮಾಡಿದ್ದೀನಿ ಏನು ಅಂತಂದರೆ, ಈ 369 ಮೆಥಡ್ನ ನಾನು ಕಂಪ್ಲೀಟಾಗಿ 21 ಡೇಸ್ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಆ ವಿಷಯ ಕಂಪ್ಲೀಟ್ ಆಗಿರೋದು ಅಂತ ಹೇಳಿ. ಡೆಫಿನೆಟ್ಲಿ ಐ ಡೂ ಇಟ್. ಸೊ ಅದನ್ನು ಕಲಿತೆ. ಆಮೇಲೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಸೊ ಇವತ್ತು ಟ್ಯಾರೋಟ್ ಕಾರ್ಡ್ ರೀಡಿಂಗ್ನ ಕೂಡ ಮಾಡಿದ್ವಿ. ಎಷ್ಟೊಂದು ಕ್ವಶನ್ಸ್ಗಳಿತ್ತು. ಆ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಸಿಕ್ಕಿದೆ. ಹೆಂಗೆ ಅಂತ ಅಂದರೆ, ಕೇಳಬೇಕಾದ್ರೆ ಇದು ವರ್ಕ್ ಆಗುತ್ತಾ ಅನ್ನೋ ಒಂದು ಇಂಟೆನ್ಷನಿಂದನೇ ಪಿಕ್ ಮಾಡಿದಾಗ, ಬಟ್ ಆನ್ಸರ್ ಬಂದಾಗ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಸೊ ಒಂದಿಷ್ಟು ಹೊಸ ವಿಚಾರಗಳೆಲ್ಲ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಕ್ಲಾಸ್ಗೂ ನಾನು ಬೇಗ ಬರ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ನಾಳೆ ಬೇಗ ಬರ್ತೀರಲ್ಲ? 200%. ಹಾಯ್ ನೀಲು. This is for you. Seriously? Really? Thank you. ವಿನಯ್ಗೆ ಬಾಯ್ ಹೇಳ್ತಾ ನೀಲುನ ವೆಲ್ಕಮ್ ಮಾಡಿಕೊಂಡೆ. ಸೊ ನೀಲು ಅವ್ರಿಗೆ ಡೇ 2 ವರ್ಕ್ಶಾಪ್. ಬಟ್ ಆದರೆ ನಾವು ಆಲ್ಮೋಸ್ಟ್ ಡೇ 1ಅಲ್ಲಿ 40% ನಾವು ಕವರ್ ಮಾಡಿದ್ವಿ. ಬಿಕಾಸ್ 4 to 5 ಅವರ್ಸ್ ಅಂತ ಹೇಳ್ತೀವಿ. ಬಟ್ ಆದರೆ 7 to 8 ಅವರ್ಸ್ ಸಹ ನನ್ನ ವರ್ಕ್ಶಾಪ್ ಆಗೋ ಚಾನ್ಸಸ್ಗಳಿರುತ್ತೆ. ಯಾಕಂದರೆ ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಕ್ಕಿದಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಕ್ಕೆ ಅಂತ ಹೋದರೆ ನಮಗೆ ಟೈಮೇ ಸಾಕಾಗೋದಿಲ್ಲ. ಹಾಗಾಗಿ ನೋ ಲಿಮಿಟ್ಸೇ ಇರಲ್ಲ ಇಲ್ಲಿ, ಟೈಮ್ ಲಿಮಿಟ್ಸೇ ಇರಲ್ಲ. ಸೊ ತುಂಬ ಚೆನ್ನಾಗಿ ಅವರು ಸಹ ಕಲ್ತ್ಕೊಂಡು ಹೋದರು. ಸೊ ನೆನೆ ಸಹ ಡೇ 1ಅಲ್ಲಿ ತುಂಬ ನೀಟಾಗಿ ಎಲ್ಲನೂ ಕಲ್ತ್ಕೊಂಡು ಹೋಗಿದ್ರು. ಹಾಗೆ ಸ್ಕೂಲ್ ಡೇಸ್ಗಳನ್ನ ರಿಮೈಂಡ್ ಮಾಡ್ತಾರೆ. ಸೊ ಎಲ್ಲನೂ ಹೋಮ್ವರ್ಕ್ ಥರ ಬರ್ಕೊಂಡು ಬಂದು ಲೈಕ್ ನೋಡಿ ನಾನು ಹೋಮ್ವರ್ಕ್ ಥರ ಮಾಡಿದ್ದೀನ, ಕರೆಕ್ಟಾಗಿದೆಯಾ ಅಂತೆಲ್ಲ ತೋರಿಸ್ತಾ ಇದ್ರು. ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅದು. ನನಗೆ ನೀಲು ಸಚ್ ಎ ಸ್ವೀಟ್ ಆರ್ಟ್, ಬೇಗ ಕ್ವಿಕ್ ಲರ್ನರ್, ಬೇಗ ಎಲ್ಲನೂ ಕಲ್ತ್ಕೋತಾ ಇದ್ದಾರೆ. So today was day 2. By
personal workshop by Vismaya. Day 2 Nalli, we did money magnet. So basically, it was focusing on how to attract, how to magnetize money in our life, how to attract things that we dream. Basically, how to fulfill our dream. And for any dream fulfillment, most of the thing we need money. So money magnet is really important. So today's focus was completely on the money magnet. We also learned about how to get out of the negative situations, how to avoid toxic people, how to avoid toxic discussions, what to do as an escape for to avoid negativity from life. Basically, this was the focus. 4 hours of class, it felt like 1 hour. Because the topic was so interesting and Vismaya explained it so beautifully, so practically, that I really enjoy all the classes. So far, so much. Thank you. ನೀಲುಗೆ ಬಾಯ್ ಹೇಳಿ ನಾನು ಹೊರಟಿದ್ದು ಟೆಂಪಲ್ ಕಡೆಗೆ. ಇವತ್ತು ಕಾರ್ತಿಕ ಸೋಮವಾರ, 2ನೇ ಕಾರ್ತಿಕ ಸೋಮವಾರ. ಶಿವನ ದೇವಸ್ಥಾನದಲ್ಲಿ ಚಂದ ಅಲಂಕಾರಗಳನ್ನ ಮಾಡಿರ್ತಾರೆ. ಹಾಗೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಶಿವನ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಬಂದೆ. ನೋಡ್ಬೋದು ಎಷ್ಟು ಚಂದ ಅಲಂಕಾರ ಮಾಡಿದರು. ಇವತ್ತು ಎಲ್ಲ ಕಡೆ ಶಿವನ ದೇವಸ್ಥಾನಗಳಲ್ಲಿ ಅಭಿಷೇಕ ಅಲಂಕಾರಗಳನ್ನ ನೋಡೋಕ್ಕೆ ಒಂದು ಥರ ನೆಮ್ಮದಿ ಅನಿಸುತ್ತೆ, ಚಂದ ಫೀಲ್ ಆಗುತ್ತೆ. ಸೊ ನಾನಂತೂ ಬೆಳಗ್ಗೆಯಿಂದ ಫುಲ್ ಡ್ರೈನ್ ಆಗಿದ್ದೆ, ಹಾಗೆ ಜಾಮ್ ಪ್ಯಾಕ್ ಆಗಿದೆ. ಬಟ್ ಆದರೆ ಟೆಂಪಲಿಗೆ ಬಂದಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಶಿವನ ನೋಡಿದ ತಕ್ಷಣ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ಬಿಡ್ತು, ಅಷ್ಟು ಪಾಸಿಟಿವ್ ಎನರ್ಜಿ. ಸೊ ಥ್ಯಾಂಕ್ಸ್ ಟು ಶಿವ ಅಂತ ಹೇಳ್ತಾ, ಹಾಗೆ ಓಂ ನಮಃ ಶಿವಾಯ ಅಂತ ಹೇಳ್ತಾ ಅಲ್ಲೇ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಶಿವನ ಮುಂದೆ ಕೂತ್ಕೊಂಡಿದ್ದೆ. ಶಿವನ ದರ್ಶನ ಮಾಡಿಕೊಂಡು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ತಾ ಕೇಳಿಕೊಂಡು ನಾನು ಹೊರಟಿದ್ದು ಉಮೇಶ್ ದೋಸೆ ಪಾಯಿಂಟಿಗೆ. ನನಗಂತೂ ಇಲ್ಲಿ ಸಿಗೋ ಚಿತ್ರಾನ್ನ ಹಾಗೆ ಬಿಸಿ ಬಿಸಿ ಇಡ್ಲಿ ಆ್ಯಂಡ್ ಬಿಸಿ ಬಿಸಿಯಾಗಿ ಸಿರೋ ಜಾಮೂನ್ ಅಂದರೆ ತುಂಬ ಇಷ್ಟ. ನಾನು ಅದನ್ನೆಲ್ಲ ತಿನ್ಕೊಂಡು ನಾನು ಮನೆ ಕಡೆ ಬಂದೆ. ಇವತ್ತಂತೂ ಡೇ ನೋಡ್ತಿದ್ದೀರಲ್ಲ, ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪ್ರೊಡಕ್ಟಿವ್ ಆ್ಯಂಡ್ ಪಾಸಿಟಿವ್ ಡೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ನನ್ನ ಡೇನ ನಾನು ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.